ಪ್ರೈಸ್ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನ ವಂದಿಸುತ್ತೇನೆ. ಆದಿಕಾಂಡ 22ನೇ ಅಧ್ಯಾಯ 18ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ: ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನ ಆತ್ಮನು ಈ ಮುಂಜಾನೆ ವೇಳೆಯಲ್ಲಿ ಆತನು ನಮ್ಮೊಂದಿಗೆ ಮಾತನಾಡುವವನಾಗಿದ್ದಾನೆ. ಏನೆಂದರೆ, ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು ಎಂದು ಕರ್ತನು ಈ ಮುಂಜಾನೆ ವೇಳೆಯಲ್ಲಿ ಆತನು ನಮ್ಮೊಂದಿಗೆ ಮಾತನಾಡುವವನಾಗಿದ್ದಾನೆ. ಅಂದರೆ ನಮ್ಮ ಮೂಲಕ ದೇವರು ಏನ್ ಮಾಡುವವರಾಗಿದ್ದಾರೆ? ಆಶೀರ್ವಾದಗಳನ್ನ ಉಂಟು ಮಾಡುವವರಾಗಿದ್ದಾರೆ. ನಮ್ಮ ಕುಟುಂಬದ ನಿಮಿತ್ತವಾಗಿ ದೇವರು ಅನೇಕರನ್ನು ಆಶೀರ್ವಾದಿಸುವವರಾಗಿದ್ದಾರೆ. ನಮ್ಮ ನಿಮಿತ್ತವಾಗಿ ಕರ್ತನು ನಮ್ಮನ್ನ ಅನೇಕ ವಿಧವಾಗಿ ಆಶೀರ್ವಾದಿಸುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ಕರ್ತನು ನಮ್ಮ ಮೇಲೆ ಇಟ್ಟಿರುವಂತಹದ್ದು ತನ್ನ ಆಶೀರ್ವಾದದ ಕಾರ್ಯಗಳು. ಕರ್ತನು ನಮ್ಮ ಮೇಲೆ ಇಟ್ಟಿರುವಂತಹದ್ದು ತನ್ನ ಕೃಪೆಯ ಕಾರ್ಯಗಳು. ಆ ಆಶೀರ್ವಾದವು ಅದೇನ್ ಮಾಡುವಂತದಾಗಿದೆ? ನಮ್ಮ ಸುತ್ತಮುತ್ತಲಿನ ಕಾರ್ಯಗಳನ್ನ ಆಶೀರ್ವಾದಿಸುವಂತದಾಗಿದೆ. ನಮ್ಮ ಕುಟುಂಬಗಳನ್ನ ಬಲಪಡಿಸುವಂತದಾಗಿದೆ. ಅನೇಕರು ನಮ್ಮನ್ನು ನೋಡಿ ಹೇಳ್ತಾರೆ, ನೀವು ಶಾಪಕ್ಕೆ ಒಳಗಾದವರು, ನೀವು ಎದಕ್ಕೂ ಬೇಡವಾದವರು ಎಂದು ಅನೇಕರು ನಮ್ಮನ್ನು ನೋಡಿ ಅವ್ರು ಹೇಳುವವರಾಗಿದ್ದಾರೆ. ಆದರೆ ಕರ್ತನು ಇಲ್ಲಿ ನಮ್ಮನ್ನು ನೋಡಿ ಹೇಳುವವನಾಗಿದ್ದಾನೆ, ನೀನು ಆ ಮೂಲಕ ಆಶೀರ್ವಾದ ಉಂಟಾಗುವುದು, ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು, ನಿನ್ನ ಕುಟುಂಬದ ಮೂಲಕ ಆಶೀರ್ವಾದ ಉಂಟಾಗುವುದು ಎಂದು ಕರ್ತನು ಇವತ್ತು ನಮ್ಮೊಂದಿಗೆ ಮಾತನಾಡುವವನಾಗಿದ್ದಾನೆ. ದೇವರ ಆಶೀರ್ವಾದಗಳು ನಮ್ಮ ಜೀವಿತದಲ್ಲಿ ಅದೇನ್ ಮಾಡುವಂತದಾಗಿದೆ? ಕ್ರಿಯೆ ಮಾಡುವಂತದಾಗಿದೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ವಾಕ್ಯ ಭಾಗದ ಸಂದೇಶವನ್ನು ನೋಡ್ತಾ ಇರುವಂತಹ ಜನಗಳನ್ನ ಸಂಧಿಸ್ರಿ ಕರ್ತನೆ. ನಮ್ಮ ಮೂಲಕ ಕರ್ತನೆ ಆಶೀರ್ವಾದಗಳನ್ನು ನೀನು ಉಂಟು ಮಾಡೋದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.